ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಏನಾಗ್ತಿದಾವೆ ಅಂದ್ರೆ ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥದ್ದನ್ನ ಬಿ.ಎಡ್‌ನ ಸೆಕೆಂಡ್ ರೌಂಡ್‌ಗೆ ಸಂಬಂಧಪಟ್ಟಂತೆ ಒಂದು ದಿನಾಂಕ ಡಿಸೆಂಬರ್ 15ನೇ ತಾರೀಕು 2025ರಂದು ಪ್ರಕಟ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದನೇ ನಿನ್ನೆ ಒಂದು ಸೆಲೆಕ್ಷನ್ ಲಿಸ್ಟ್ ಎಲ್ಲ ಅನೌನ್ಸ್ ಆಗಿತ್ತು. ನಮ್ಮ ಕನ್ನಡದ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮಲ್ಲಿ ಬೇಗನೆ ಅಪ್ಲೋಡ್ ಕೂಡ ಮಾಡಿದ್ದೇವೆ ನಿಮಗೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಯಾರೇನ ಸೆಲೆಕ್ಷನ್ ಲಿಸ್ಟ್‌ಗಳನ್ನ ನೋಡಿಲ್ಲ ಅವ್ರು ನೋಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ, ಆರ್ಟ್ಸ್ ವಿದ್ಯಾರ್ಥಿಗಳದ್ದು ಮತ್ತು ಸೈನ್ಸ್ ವಿದ್ಯಾರ್ಥಿಗಳ ಒಂದು ಸ್ಪೆಷಲ್ ಗ್ರೂಪ್ ಆಗಿರ್ಬೋದು, ನಾರ್ಮಲ್‌ಗೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಲಿಸ್ಟ್‌ಗಳನ್ನ ಪ್ರಕಟ ಮಾಡಿದ್ದಾರೆ. ಸೊ ಇದೀಗ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಎಲ್ಲ ನೋಡಿದ ನಂತರದಲ್ಲಿ ಕೆಲವೊಂದು ಅಭ್ಯರ್ಥಿಗಳಿಗೆ ಅಂದ್ರೆ ಬಹುತೇಕ ಅಭ್ಯರ್ಥಿಗಳಿಗೆ ಕಾಲೇಜ್ ಸೀಟ್ ಅಲಾಟ್ ಆಗಿರೋದಾಗಿರುತ್ತೆ. ಆ ಎಲ್ಲ ಅಭ್ಯರ್ಥಿಗಳು ಏನು ಮಾಡಬೇಕು, ನಂತರದಲ್ಲೇ ನಮಗೆ ಹೆಸರೇ ಬಂದಿಲ್ಲ ಈ ಬಾರಿ ಕೂಡ ಅಂತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, ಅಥವಾ ಹೆಸರು ಬಂದಿದೆ ನಮಗೆ ಸ್ಟಾರ್ ಮಾರ್ಕ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳು, ಅಥವಾ ಹೆಸರು ಬಂದಿದೆ ಕಾಲೇಜು ಸಿಕ್ಕಿದೆ ನಮಗೆ, ಆ ಸಿಕ್ಕಂತ ಕಾಲೇಜು ನಮಗೆ ಬೇಡ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ತಿಳಿಸ್ತಾ ಇರೋದಾಗಿರುತ್ತೆ. ನಿರಂತರವಾಗಿ ಬಿ.ಎಡ್‌ಗೆ ಸಂಬಂಧಪಟ್ಟಂತೆ, ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ನಿರಂತರ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿನ ಕೊಡುವಂಥ ಪ್ರಯತ್ನ ನಾವು ಮಾಡ್ತಾನೆ ಇರ್ತೇವೆ. ಅದಕ್ಕೆ ನೀವು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ, ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೋಬಹುದಾಗಿರುತ್ತೆ. ಹೆಚ್ಚುವರಿ ಮಾಹಿತಿಗಳನ್ನು ಉಚಿತವಾಗಿ ಯೂಟ್ಯೂಬ್ನಲ್ಲಿ ನೀವು ಮಾಹಿತಿನ ಪಡ್ಕೊಳ್ಳೋದಕ್ಕೆ ನೆರವಾಗುತ್ತೆ. ನಮ್ಮ ಹೆಚ್ಚುವರಿ ಮಾಹಿತಿಗಳನ್ನ ನಾವು ತಿಳ್ಕೊಬೇಕಪ್ಪ ಅಂದರೆ ಮೆಂಬರ್ಶಿಪ್ ಆಪ್ಷನ್ ಕೂಡ ಇರೋದಾಗಿರುತ್ತೆ. ಮೆಂಬರ್ ಆಗೋದ್ರ ಮುಖಾಂತರ ಹೆಚ್ಚುವರಿ ಪ್ರತ್ಯೇಕ ಮಾಹಿತಿಗಳನ್ನು ನೀವು ಅಲ್ಲಿ ಪಡ್ಕೋಬಹುದಾಗಿರುತ್ತೆ. ಮತ್ತು ನಾವು ಲೈವ್ ಸ್ಟ್ರೀಮ್ಸ್ಗೆ ಬಂದಂಥ ಸಂದರ್ಭದಲ್ಲೂ ಕೂಡ ನಿಮ್ಗೆ ಅದು ಸಹಾಯ ಆಗುತ್ತೆ. ಮತ್ತು ಹೆಚ್ಚುವರಿ ಒಂದು ಮಾಹಿತಿಗಳು ನಿಮಗೆ ಅಲ್ಲಿ ತಲುಪ್ತಾ ಇರುತ್ತೆ ಅಂತ ಹೇಳ್ತಾ ಅಭ್ಯರ್ಥಿಗಳಿಗೆ. ಸೊ ಇದೀಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಕೂಡ ಮಾಡುವಂಥದ್ದು ಅಭ್ಯರ್ಥಿಗಳಿಗೆ. ಇಲ್ಲಿ ಬಿ.ಎಡ್‌ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ರೌಂಡ್‌ಗೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಲಿಸ್ಟ್ ಎಲ್ಲ ನೆನ್ನೆ ಪ್ರಕಟ ಆಗಿತ್ತು. ಆದರೆ ಯಾವುದೇ ರೀತಿ ದಿನಾಂಕನ ಇಲಾಖೆಯವರು ಮೆನ್ಷನ್ ಮಾಡಿರಲಿಲ್ಲ. ಯಾವುದೇ ಒಂದು ಪ್ರಕಟಣೆ ಕೂಡ ನಿನ್ನೆ ಪ್ರಕಟ ಆಗಿರಲಿಲ್ಲ. ಡಿಸೆಂಬರ್ 15ನೇ ತಾರೀಕು, ಇವತ್ತು 16ನೇ ತಾರೀಕಿನಂದು ಕೆಲವೊಂದು ಮಾಹಿತಿಗಳನ್ನು ಇಲಾಖೆಯವರು ಹಂಚಿಕೊಂಡಿದ್ದಾರೆ. ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸುವಂತಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳಿದಾರಲ್ಲ, ಇವರಿಗೆ ಸಂಬಂಧಪಟ್ಟಂತೆ ಹೇಳುವಂತಂದ್ರೆ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿರೋ ಸ್ಕ್ರೀನ್ ಕೂಡ ಆಗಿರುತ್ತೆ, ನೋಡ್ಕೋಬಹುದಾಗಿರುತ್ತೆ. ಸೀಟ್ ಮೆಟ್ರಿಕ್ಸ್ನೆಲ್ಲ ಡಿಸೆಂಬರ್ 8ನೇ ತಾರೀಕು ಅಂತ ಅವರು ಪ್ರಕಟ ಮಾಡಿದ್ರು. 8ರಿಂದ 10ನೇ ತಾರೀಕು ತನಕ ಆಪ್ಷನ್ ಎಂಟ್ರಿ ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ರು ಅಭ್ಯರ್ಥಿಗಳಿಗೆ. ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್‌ನ ವೆಬ್ಸೈಟ್ ಎಲ್ಲ ಆಪ್ಷನ್ ಎಂಟ್ರಿ, ಸೀಟ್ ಮೆಟ್ರಿಕ್ಸ್ಗೆ ಸಂಬಂಧಪಟ್ಟಂತೆಲ್ಲ ಮಾಹಿತಿಯನ್ನು ಕೊಟ್ಟರು. ಡಿಸೆಂಬರ್ 15ನೇ ತಾರೀಕು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇಲಾಖೆ ವೆಬ್ಸೈಟ್‌ನಲ್ಲಿ ಬಿಡುಗಡೆ ಮಾಡಿದ್ದೀವಿ ಅಂತೆಲ್ಲ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಮಾಹಿತಿನ ಕೊಡ್ತಿರುವಂಥದ್ದು, ಸೀಟ್ ಸಿಕ್ಕಿದೆ, ಸಿಕ್ಕಂತ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತಕ್ಕಂಥ ಅಭ್ಯರ್ಥಿಗಳಿದ್ದಲ್ಲ, ಅವ್ರಿಗೆ ಸಂಬಂಧಪಟ್ಟಂತೆ ಹೇಳ್ತಿರೋದೇನೆಂದರೆ, ಸಿಕ್ಕಂತ ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕೆ ಮುಂಚೆ ಮೊದಲನೇದಾಗಿ ಈ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಸಿಕ್ಕಂತ ಕಾಲೇಜು ಬಗ್ಗೆ ವಿಚಾರಿಸಿ ನೀವು ಅಡ್ಮಿಷನ್ ಸ್ಲಿಪ್‌ನ ತಗೊಳ್ಳೋದಕ್ಕೆ ಮುಂದಾಗಬೇಡಿ. ಸಾಕಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್‌ನ ತಗೊಂಡ ನಂತರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ತೀರಾ. ಮತ್ತೆ ಅಡ್ಮಿಷನ್ ಆ ಕಾಲೇಜ್ಗೆ ಹೋಗ್ತೀರಾ, ಅಲ್ಲಿ ಇನ್ನೊಂದು ಮತ್ತೆ ಏನೇನೋ ಸಮಸ್ಯೆ ಅಥವಾ ಫೀಸ್ ಜಾಸ್ತಿ ಕೇಳಿದ್ರು, ಏನೇನೋ ಕಾರಣಗಳಿಗೆ ಅಭ್ಯರ್ಥಿಗಳು ಆ ಒಂದು ಕಾರಣದಿಂದಾಗಿ ನಂತರ ಅಡ್ಮಿಷನ್ ಸ್ಲಿಪ್ ಎಲ್ಲ ತಗೊಂಡಿರ್ತೀರಾ. ಆ ನಂತರ ನೆಕ್ಸ್ಟ್ ರೌಂಡ್‌ಗೆ ನಿಮಗೆ ಚಾನ್ಸನ್ನು ಕೊಡೋದಿಲ್ಲ. ಆ ಕಾರಣಕ್ಕೆ ಅರ್ಥ ಮಾಡ್ಕೊಳ್ಳಿ. ಸ್ಲಿಪ್ ತಗೊಂಡ್ಬಿಟ್ಟು ನೀವು ಇನ್ನೊಂದು ಮತ್ತೊಂದು ಮಾಡ್ತೀರಾ ಅಂದ್ರೆ ರೀಫಂಡ್ ಆಗೋಕ್ಕೂ ಕೂಡ ಕಟ್ಟಿರುವಂಥ ಅಮೌಂಟ್‌ಗೆ ಸಮಸ್ಯೆ ಆಗುತ್ತೆ. ಮತ್ತೆ ರೀಫಂಡ್ ಕೂಡ ಆಗ್ಬೇಕಾದ್ರೂ ಅಮೌಂಟ್ ಎಲ್ಲ ಕಟ್ ಆಗಿ ಬರುತ್ತೆ. ಮತ್ತೆ ನೆಕ್ಸ್ಟ್ ರೌಂಡ್‌ಗೆ ಚಾನ್ಸ್ ಇರೋದಿಲ್ಲ. ಇತರೆ ಸಮಸ್ಯೆಗಳಾಗಬಹುದು ನಿಮಗೆ. ಆ ಕಾರಣಕ್ಕೆ ಮೆಜಾರಿಟಿ ಅಭ್ಯರ್ಥಿಗಳ ಕಡೆಯಿಂದ ಬಂದಿರುವಂಥ ಸಮಸ್ಯೆ ಇದಾಗಿರುತ್ತೆ. ಕಳೆದ ವರ್ಷಗಳಿಂದನೂ ಆಗಿರ್ಬೋದು, ಈ ವರ್ಷನೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಕೂಡ ನಾವು ನೋಡಿದ್ದೀವಿ ಫಸ್ಟ್ ರೌಂಡಲ್ಲಿ. ಆ ಕಾರಣಕ್ಕೆ ಇದೊಂದು ಜಸ್ಟ್ ನನ್ನ ಕಡೆಯಿಂದ ನಿಮಗೆ ಒಂದು ಸಲಹೆ, ಕಿವಿ ಮಾತನ್ನ ಕೊಡಬೇಕಿತ್ತು ಅಂತ ಇತ್ತು. ಸೊ ಎಷ್ಟು ಜನ ಅರ್ಥ ಮಾಡ್ಕೊತಿರೋ ಬಿಡ್ತು ನಮಗೆ ಗೊತ್ತಿಲ್ಲ. ನಾನು ಹೇಳ್ತಕ್ಕಂಥ ಮಾಹಿತಿ ತಿಳಿಸ್ತಕ್ಕಂಥ ಜವಾಬ್ದಾರಿ ನಂದಾಗಿರುತ್ತೆ, ಅಥವಾ ನಾನು ಹೇಳಬೇಕು ಅಂತ ಅನಿಸ್ತಿತ್ತು, ನಿಮಗೆ ಹೇಳಿದ್ದೀನಿ. ಅದ್ರ ಬಗ್ಗೆ ವಿಡಿಯೋಸ್ ಕೂಡ ಇದಾವೆ, ಅದನ್ನ ವೀಕ್ಷಣೆ ಮಾಡ್ಕೊಳ್ಳಿ ಏನು ಎತ್ತ ಅಂದ್ಬಿಟ್ಟು. ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಕಾಲೇಜ್ ಅಡ್ಮಿಷನ್‌ಗೆ ಮುಂಚೆ ಈ ಒಂದು ಪ್ರಕ್ರಿಯೆಗಳನ್ನ ಮಾಡಿ. ಇಲ್ಲ ಸುಮ್ಮನೆ ನಿಮಗೆ ಸಮಸ್ಯೆಗಳಾಗಬಹುದು, ಫ್ಯೂಚರಲ್ಲಿ ಆಗುತ್ತೆ ಅಥವಾ ತುಂಬಾ ಸಮಸ್ಯೆಗಳಾಗುತ್ತೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಾಗಿರ್ಬೋದು, ಬೇರೆ ಅಭ್ಯರ್ಥಿಗಳಿಗೆ ಫೀಸ್‌ಗೆ ಸಂಬಂಧಪಟ್ಟಂತೆ ತುಂಬಾ ಶುಲ್ಕಗಳನ್ನ ಕೇಳ್ಬಿಡ್ತಾರೆ ಕೆಲವೊಂದು ಕಾಲೇಜಲ್ಲಿ. ಅದು ನಿಮಗೆ ಕಷ್ಟ ಆಗ್ಬೋದು. ಆ ಕಾರಣಕ್ಕೆ ತಿಳಿಸ್ತಿರೋದಾಗಿರುತ್ತೆ ಸಾಕಷ್ಟು ಬಡ ಅಭ್ಯರ್ಥಿಗಳಿಗೆ ಅಂತ ಹೇಳ್ತಾ. ಇದೀಗ ಪ್ರಮುಖವಾಗಿ ಸಿಕ್ಕಂತ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ದಿನಾಂಕನ ತಿಳಿಸುವಂತಾರೆ ಇಲಾಖೆ ಕಡೆಯಿಂದ ಕೊಟ್ಟಿರತಕ್ಕಂಥದ್ದು. ಅಭ್ಯರ್ಥಿಗಳಿಗೆ ಚಲನ್ ಡೌನ್ಲೋಡ್ ಪ್ರಕ್ರಿಯೆಗಳು ಸಾಕಷ್ಟು ಇರುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಹಿತಿನ ಕೊಡ್ತೀನಿ. ಚಲನ್ ಯಾವ ಥರ ಡೌನ್ಲೋಡ್ ಮಾಡಬೇಕು ಏನು ಅಂತ. ಅಲ್ಲಿ ಅಭ್ಯರ್ಥಿಗಳಿಗೆ ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ಸಂಬಂಧಪಟ್ಟಂತೆ ದಿನಾಂಕ 15ನೇ ತಾರೀಕು ಡಿಸೆಂಬರ್ 15, 2025ರಿಂದ ಡಿಸೆಂಬರ್ ತಿಂಗಳ 20, 2025 ತನಕ ಸಿಕ್ಕಂತ ಕಾಲೇಜಿಗೆ ಅಭ್ಯರ್ಥಿಗಳು ಚಲನ್ ಡೌನ್ಲೋಡ್ ಮಾಡಿ ಹಣನ ಎಸ್.ಬಿ.ಐ ಬ್ಯಾಂಕ್‌ನಲ್ಲಿ ಪಾವತಿ ಮಾಡೋದ್ರ ಮುಖಾಂತರದಲ್ಲಿ ನಂತರದಲ್ಲಿ ಅಭ್ಯರ್ಥಿಗಳು ಅಡ್ಮಿಷನ್ ಸೆಂಟರ್ ಅಥವಾ ವೆರಿಫಿಕೇಶನ್ ಸೆಂಟರ್ ಹೋಗಿರುತ್ತಲ್ಲ, ನೋಡಲ್ ಸೆಂಟರ್ ಅಂದ್ಬಿಟ್ಟು, ಜೆರಾಕ್ಸ್ ಸೆಂಟರ್ ಅಲ್ಲ, ಕೆಲವರು ಅದನ್ನ ಮಿಸ್ಟೇಕ್ ಮಾಡ್ಕೋತೀರಾ. ವೆರಿಫಿಕೇಶನ್‌ಗೆ ಹೋದಂಥ ಜಾಗ ಏನಿರುತ್ತಲ್ಲ, ಡಾಕ್ಯುಮೆಂಟರಿ ವೆರಿಫಿಕೇಶನ್‌ಗೆ ಅಲ್ಲಿ ಹೋಗೋದ್ರ ಮುಖಾಂತರದಲ್ಲಿ ಒಂದು ಪೇ ಮಾಡಿರ್ತಕ್ಕಂಥದ್ದು ಏನಿರುತ್ತಲ್ಲ, ಅದನ್ನ ಕೊಡೋದ್ರ ಮುಖಾಂತರ ನೀವು ಅಡ್ಮಿಷನ್ ಸ್ಲಿಪ್‌ನ ತಗೊಂಡು ಅದರಲ್ಲಿ ನಿಗದಿ ಮಾಡಿರ್ತಾರೆ. ಆ ಒಂದು ಅಡ್ಮಿಷನ್ ಸ್ಲಿಪ್‌ನಲ್ಲಿ ಡೇಟ್ ಕೊಟ್ಟಿರ್ತಾರೆ. ಆ ಡೇಟ್‌ನ ಒಳಗಡೆನೆ ನೀವು ಅಡ್ಮಿಷನ್ ಆಗಬೇಕಿರುತ್ತೆ ಅಭ್ಯರ್ಥಿಗಳೇ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸಾಕಷ್ಟು ಡಿಲೇ ಮಾಡಕ್ಕೆ ಹೋಗಬೇಡಿ. ಬಟ್ ಕಾಲೇಜ್ ಬಗ್ಗೆ ಅಂತೂ ವಿಚಾರಿಸಿ. ಒಂದಿನ ಆಲ್ಮೋಸ್ಟ್ 2 ದಿನದಲ್ಲಿ ಕಾಲೇಜ್ ಬಗ್ಗೆ ವಿಚಾರಿಸಿ ಇದ್ರ ಕಡೆ ಗಮನ ಹರಿಸಿ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಹೇಳ್ತಕ್ಕಂಥದ್ದನ್ನ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಸೀರಿಯಸ್ ಆಗಿ ತಗೊಳ್ಳಿ. ಇತರ ಅಭ್ಯರ್ಥಿಗಳು ಕೂಡ ಸೀರಿಯಸ್ ಆಗಿ ತಗೊಳ್ಳಿ ನಾವು ಹೇಳ್ತಕ್ಕಂಥ ಮಾತುಗಳನ್ನ. ಅದನ್ನ ಅರ್ಥ ಮಾಡ್ಕೊಳ್ಳಿ ಅದನ್ನ, ಓಕೆನಾ? ನಂತರದಲ್ಲಿ ಇವಾಗ ಕೆಲವೊಂದು ಅಭ್ಯರ್ಥಿಗಳು ಅನಿಸ್ಬೋದು, ಇವರು ಯಾಕೋ ಬೇಡದಿರೋ ವಿಷಯಗಳು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಬಟ್ ಅಗತ್ಯ ಇರೋರಿಗೆ ಅದು ಸಹಾಯ ಆಗುತ್ತೆ, ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಅದು ತಪ್ಪಿಸುತ್ತೆ. ಆ ಒಂದು ರೀಸನ್ ಇಂದ ಹೇಳ್ತಿರೋದು ಅಂತ ಹೇಳ್ತಾ, ಇದೀಗ ಸಿಕ್ಕಂತ ಕಾಲೇಜು ನನಗೆ ಬೇಡ ಅಂತಕ್ಕಂಥ ಈಗ ಒಂದು ಅಡ್ಮಿಷನ್ ಹೇಳಿದ್ನಲ್ಲ, ಅಡ್ಮಿಷನ್ ಸ್ಲಿಪ್, ಚಲನ್ ಡೌನ್ಲೋಡ್, ಹಾಗೆ ಕೆಲ ಅಭ್ಯರ್ಥಿಗಳಿಗೆ ಎಕ್ಸಾಮ್ಟೆಡ್ ಹಾಗೆ ಅಂತೆಲ್ಲ ಬಂದಿರುತ್ತೆ. ಚಲನ್ ಅಂತ ಡೌನ್ಲೋಡ್ ಮಾಡಬೇಕು. ಇದ್ರ ಬಗ್ಗೆ ಇನ್ ಡೀಟೇಲ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಹಿತಿನ ಕೊಡ್ತೀವಿ. ಈಗ ಒಂದು ಬ್ರೀಫ್ ಆಗಿ ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇದೀವಿ. ಸೊ ಸಿಕ್ಕಂತ ಕಾಲೇಜು ನನಗೆ ಬೇಡಪ್ಪ, ಇವಾಗ ನನಗೆ ಸಿಕ್ಕಿರುವಂಥ ಕಾಲೇಜ್ ಬೇಡ ಹಾಗೆ ಅಂತಕ್ಕಂಥ ಅಭ್ಯರ್ಥಿಗಳಿದ್ದಲ್ಲ, ಸೊ ಇವರಿಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸುವಂತಾರೆ. ಯಾರಿಗೆ ಇದು ಕೊನೆ
ಕೊನೆಯ ಅವಕಾಶ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ, ಅಲ್ಲಿ ಗಮನಿಸಬಹುದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಏನಾದ್ರು ಕಾಲೇಜ್ ಸಿಕ್ಕಿದ್ರೆ ಅಭ್ಯರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅನ್ಕೊಳ್ಳಿ, ಆ ಕಾಲೇಜ್ ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ರೌಂಡ್ಗೆ ಬಂದಿರ್ತಾರೆ. ಇವಾಗ ನಿಮ್ಗೆ ಮತ್ತೆ ಸೀಟ್ ಸಿಕ್ಕಿದೆ ಅಂದ್ರೆ ಇದು ಕೊನೆಯ ಅವಕಾಶ ಆಗಿರುತ್ತೆ. ಈಗ ಸಿಕ್ಕಿರುವಂತ ಕಾಲೇಜ್ಗೆ ನೀವು ಅಡ್ಮಿಷನ್ ಆಗಬೇಕಿರುತ್ತೆ. ಇಲ್ಲ ನಾವು ಥರ್ಡ್ ರೌಂಡ್ ಹೋಗ್ತೀವಿ, ಹಾಗೆ ನೀವು ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟರು ಕೂಡ ಅಲ್ಲಿ ಪರಿಗಣಿಸೋದಿಲ್ಲ. ಅವರು ಸೆಲೆಕ್ಟ್ ಆಗಿ ಸಬ್ಮಿಟ್ ಆಗಿ ಇನ್ನೊಂದೆಲ್ಲ ಬಂದರೂ ಕೂಡ ಎಲ್ಲ ಕಡೆ ಮೆನ್ಷನ್ ಮಾಡಿದರೆ ಪರಿಗಣಿಸುವುದಿಲ್ಲ ಅಂತ. ಓಕೆ, ಇನ್ನೊಂದು ಕೆಲ ಅಭ್ಯರ್ಥಿಗಳು ಬರ್ತಿರುವಾಗ ಫಸ್ಟ್ ರೌಂಡ್ ಅಲ್ಲಿ ಸ್ಟಾರ್ ಮಾರ್ಕ್ ಬಂದಿತ್ತು ನನಗೆ, ಇವಾಗ ನನಗೆ ಕಾಲೇಜ್ ಅಲಾಟ್ ಆಗಿದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಇದು ನಿಮ್ಮ ಮೊದಲನೇ ಅವಕಾಶ ಆಗಿರುತ್ತೆ ಅಂತ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನಿಮಗೆ ಈಗ ಸಿಕ್ಕಿರುವಂತ ಕಾಲೇಜ್ ಬೇಡ ಅಂದ್ರೆ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಬಹುದಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ರೌಂಡ್ ಅಲ್ಲಿ ಸ್ಟಾರ್ ಮಾರ್ಕ್ ಬಂದಂತ ಅಭ್ಯರ್ಥಿಗಳು ಸೆಕೆಂಡ್ ರೌಂಡ್ ಅಲ್ಲಿ ಇವಾಗ ಸೀಟ್ ಸಿಕ್ಕಿರುವಂತ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ. ಫಸ್ಟ್ ರೌಂಡ್ ಅಲ್ಲೂ ಕಾಲೇಜ್ ಸಿಕ್ಕಿತ್ತು, ಸೆಕೆಂಡ್ ರೌಂಡ್ ಅಲ್ಲೂ ಕಾಲೇಜ್ ಸಿಕ್ಕಿದೆ ಅನ್ನೋ ಅಭ್ಯರ್ಥಿಗಳಿಗೆ ಇದೇ ಅಂತಿಮ ಆಗಿರುತ್ತೆ. ಈಗ ಸೆಕೆಂಡ್ ರೌಂಡ್ ಸಿಕ್ಕಿದ್ರೆ ಇದೇ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಿರುತ್ತೆ, ನೀವು ನೆಕ್ಸ್ಟ್ ಚಾಯ್ಸೇ ಇರೋದಿಲ್ಲ ನಿಮಗೆ. ಓಕೆ, ಈಗ ಸೆಕೆಂಡ್ ರೌಂಡ್ಗೆ ಸಿಕ್ಕಿದೆ, ಫಸ್ಟ್ ರೌಂಡ್ ಅಲ್ಲಿ ಸ್ಟಾರ್ ಬಂದಿತ್ತು ಅಂತಕ್ಕಂಥ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡ್ ಅಂತ ಸೆಲೆಕ್ಟ್ ಮಾಡಬೇಕಿರುತ್ತೆ. ನೆಕ್ಸ್ಟ್ ರೌಂಡ್ ಹೋಗಬೇಕು, ಸಿಕ್ಕಿರುವಂತ ಕಾಲೇಜ್ ಬೇಡ ಅಂತಂದ್ರೆ ಅಲ್ಲಿ ಲಾಗಿನ್ ಅಲ್ಲಿ ಆಗಿ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀವಿ. ನೆಕ್ಸ್ಟ್ ರೌಂಡ್ ಅಂತ ಸೆಲೆಕ್ಟ್ ಮಾಡಿದ ಹೊರತು ನಿಮ್ಮನ್ನ ಪರಿಗಣಿಸಲ್ಲ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ನಂತರದಲ್ಲಿ ಈಗ ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿದೆ ನನಗೆ ಅಂತಕ್ಕಂಥ ಅಭ್ಯರ್ಥಿಗಳಿದ್ದ ಅವ್ರ ಬಗ್ಗೆ ಮಾಹಿತಿನ ತಿಳಿಸುವಂತಂದ್ರೆ, ಹೌದು ಸ್ಟಾರ್ ಮಾರ್ಕ್ ಬಗ್ಗೆ ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ವಿ. ಸ್ಟಾರ್ ಮಾರ್ಕ್ಗೆ ಸಂಬಂಧಪಟ್ಟಂತೆ ಬರಬಾರ್ದು ಅಂದ್ರೆ ಏನು ಮಾಡಬೇಕು ಅಭ್ಯರ್ಥಿಗಳು ಅಂತ ಕೂಡ ನಾವು ತಿಳಿಸ್ತಿದ್ವಿ. ಇನ್ನೊಂದು ಪ್ರಮುಖ ಮಾಹಿತಿನ ತಿಳಿಸ್ತೀನಿ ಅಭ್ಯರ್ಥಿಗಳಿಗೆ. ಕನ್ನಡವಾದ ಯೂಟ್ಯೂಬ್ ಚಾನಲ್ 3 ವಿಡಿಯೋಸ್ ಕೂಡ ನಿಮಗೆ ಮಾಹಿತಿಗಳು ಸಿಗ್ತಿರುತ್ತೆ. ಮತ್ತೆ ಇನ್ಸ್ಟಾಮಲ್ ಕೂಡ ಅಭ್ಯರ್ಥಿಗಳಿಗೆ ಏನಾದ್ರು ಪ್ರಶ್ನೆ ಡೌಟ್ ಇದ್ರೆ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ, ಇನ್ಸ್ಟಾಮಲ್ ಸಬ್ಸ್ಕ್ರೈಬ್ ಆಗೋದಂತ ಅಭ್ಯರ್ಥಿಗಳಿಗೆ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ, ಇನ್ಸ್ಟಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಮ್ಮ ಕನ್ನಡವಾದ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅನ್ಕೊಂತೀನಿ ಫಸ್ಟ್ ಅವಕಾಶ ಸಿಕ್ಕಿರೋದಾಗಿರುತ್ತೆ. ನಮ್ಮ ಜೊತೆ ನಿಮ್ಮ ಪ್ರಶ್ನೆ ಸಮಸ್ಯೆಗಳು ಅಥವಾ ಪರಿಹಾರನ ಪಡ್ಕೊಳ್ಳೋದಕ್ಕೆ, ಸಲಹೆ ಮಾರ್ಗದರ್ಶನ ಪಡ್ಕೊಳ್ಳೋಕೆ ಇನ್ಸ್ಟಾಮ್ ಕಾಲ್ ಮುಖಾಂತರ ಅವಕಾಶ ಕೊಟ್ಟಿರೋದಾಗಿರುತ್ತೆ. ನೀವು ಅಲ್ಲಿ ಯಾಕಂದ್ರೆ ಸಾಕಷ್ಟು ನೂರಾರು ಮೆಸೇಜ್ಗಳು ನಮಗೆ ಬರ್ತಿರುತ್ತೆ, ಕಾಲ್ಗಳು ಬರ್ತಿರುತ್ತೆ. ನಿಮ್ಮ ಮೆಸೇಜ್ ಅಥವಾ ಕಾಲ್ ನಮಗೆ ಬರಬೇಕು ಅಂದ್ರೆ ಇನ್ಸ್ಟಾಮ್ ನಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಇರೋದಾಗಿರುತ್ತೆ. ಅದನ್ನ ಪಡ್ಕೊಂಡಂತ ಅಭ್ಯರ್ಥಿಗಳಿಗೆ ನಿಮಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆಗಳಿಗೆ, ಡೌಟ್ಸ್ಗಳಿಗೆ, ಎಲ್ಲದಕ್ಕೂ ಸಮಸ್ಯೆಗಳಿಗೆ ಸೊಲ್ಯೂಷನ್ ಅನ್ನ ಕೊಡೋಕೆ ಆಗಿರ್ಬೋದು, ಸಲಹೆ ಮಾರ್ಗದರ್ಶನ ಕೊಡೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಸಾಕಷ್ಟು ಅಭ್ಯರ್ಥಿಗಳಿದ್ದಾರೆ, ಒಂದು ಗೈಡೆನ್ಸ್ ಇಂದ ಸೀಟ್ಗಳನ್ನ ಪಡ್ಕೊಂತಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ನಿಮಗೆ ಯಾರು ಗೈಡ್ ಮಾಡೋರಿಲ್ಲ ಅಂತಕ್ಕಂಥ ಆ ಸೌಲಭ್ಯನ ತಗೋಬೋದಿಲ್ಲ ಅಂದ್ರೆ ನಾರ್ಮಲ್ ಆಗಿ ನಾವು ವಿಡಿಯೋದಲ್ಲಿ ಮಾಹಿತಿನ ಕೊಟ್ಟಿರ್ತೀವಿ. ಅದನ್ನ ಅರ್ಥ ಮಾಡ್ಕೊಂಡ್ರು ಸಾಕು ನಿಮಗೆ. ನಮಗೆಲ್ಲ ಸೌಲಭ್ಯಗಳು ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ ಏನೋ ಅಭ್ಯರ್ಥಿಗಳು ಇರ್ತಾರಲ್ಲ, ಅವ್ರಿಗೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ನಲ್ಲಿ ನೀವು ವಿಡಿಯೋನ ಅರ್ಥ ಮಾಡ್ಕೋಬೋದಾಗಿರುತ್ತೆ. ಇಲ್ಲ ನನಗೆ ಸಮಸ್ಯೆ ಇಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾಮ್ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಇದನ್ನ ನಾನು ಕ್ಲಾರಿಫೈ ಮಾಡಬೇಕಿತ್ತು, ಯಾಕಂದ್ರೆ ಎಲ್ಲೆಲ್ಲೂ ಹಣನ ಅಭ್ಯರ್ಥಿಗಳು ಕಳೆದಿರ್ತಾರೆ. ಸೊ ಜಸ್ಟ್ ಸಿಂಪಲ್ ಆಗಿ ಅಭ್ಯರ್ಥಿಗಳಿಗೆ ಕಡಿಮೆ ಮೊತ್ತದಲ್ಲೇ ನಿಮಗೆ ಹೆಚ್ಚುವರಿ ಗೈಡೆನ್ಸ್ಗಳನ್ನ ನಾವು ಕೊಡ್ತಿರ್ತೀವಿ. ಬರೀ B.Ed ಗೌರ್ಮೆಂಟ್ ಸೀಟ್ ಅಲ್ಲ, ಫ್ಯೂಚರ್ ಅಲ್ಲಿ ಕೂಡ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಗೈಡೆನ್ಸ್ಗಳು ನಿಮಗೆ ಸಿಗ್ತಿರುತ್ತೆ, ಕಾಲೇಜಿಗೆ ಸಂಬಂಧಪಟ್ಟಂತೆ, ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ, ಇದೀಗ ಪ್ರಮುಖವಾಗಿ ಸ್ಟಾರ್ ಮಾರ್ಕ್ ಬಂದಿರುವಂತಹ ಅಭ್ಯರ್ಥಿಗಳಿಗೆ ಹೆಚ್ಚು ಕಾಲೇಜು ನೀವು ಆಯ್ಕೆ ಮಾಡಿಲ್ಲ, ಆ ಕಾರಣಕ್ಕೆ ಸ್ಟಾರ್ ಮಾರ್ಕ್ ಬಂದಿದೆ. ಓಕೆ, ಫಸ್ಟ್ ರೌಂಡ್ ಅಲ್ಲೂ ಸ್ಟಾರ್ ಬಂತು, ಸೆಕೆಂಡ್ ರೌಂಡ್ ಅಲ್ಲೂ ನನಗೆ ಸ್ಟಾರ್ ಬಂದಿತ್ತು. ಈಗ ನಾನು ಏನ್ ಮಾಡಬೇಕು ಅಂತ ಅಭ್ಯರ್ಥಿಗಳು ಇರ್ತಲ್ಲ ಅವ್ರ ಬಗ್ಗೆ ಹೇಳುವಂತಂದ್ರೆ, ಓಕೆ ನಿಮಗೆ 2 ಬಾರಿ ಸ್ಟಾರ್ ಬಂದಿದೆ ಅಂದ್ರೆ ನೀವು ಆಯ್ಕೆ ಮಾಡ್ತಿರುವಂತ ಕಾಲೇಜ್ಗಳ ಸರಿಯಾಗಿ ಆಯ್ಕೆ ಮಾಡ್ತಿಲ್ಲ, ಅಥವಾ ನೀವು ಆಯ್ಕೆ ಮಾಡುವಂತ ಕಾಲೇಜ್ಗಳ ಸೀಟ್ ಇಲ್ಲ, ಅಥವಾ ನಿಮಗೆ ಜಾಸ್ತಿ ಪರ್ಸೆಂಟ್ ಆಯ್ಕೆ ಮಾಡ್ತಿರ್ತಾರೆ ಅಂತ ಬೇರೆ ಬೇರೆ ಪ್ರಕ್ರಿಯೆಗಳು ಇಲ್ಲಿ ಬರುತ್ತೆ. ಸೊ ಆ ಕಾರಣಕ್ಕೆ ನೀವು ಆಯ್ಕೆ ಮಾಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಬೇಕಿರುತ್ತೆ. ಅದು ಯಾವ ತರ ಇರುತ್ತೆ, ಹೆಚ್ಚುವರಿ ಗೈಡೆನ್ಸ್ ನಿಮಗೆ ಇನ್ಸ್ಟಾಲ್ ಕೂಡ ಸಿಗ್ತಿರುತ್ತೆ, ಅಥವಾ ಮುಂದಿನ ದಿನದಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆದರೂ ಟ್ರೈ ಮಾಡ್ತೇವೆ. ಸೊ ಅದ್ರ ಬಗ್ಗೆ ಯಾಕಂದ್ರೆ ಇಲ್ಲೇನೆ ಎಲ್ಲಾನು ಹೇಳ್ತಾ ಹೋದ್ರೆ ಸ್ವಲ್ಪ ವಿಡಿಯೋ ಅಂತ ಆಗ್ಬೋದಾಗಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಹೆಸರೇ ಬಂದಿಲ್ಲ ನಂದು, ಫಸ್ಟ್ ರೌಂಡಲ್ಲೂ ಬಂದಿಲ್ಲ, ಸೆಕೆಂಡ್ ರೌಂಡಲ್ಲೂ ಬಂದಿಲ್ಲ, ಎಲಿಜಿಬಲ್ ಅಷ್ಟೆಲ್ಲ ಹೆಸರಿತ್ತು ನಂದು, ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ನನ್ನ ಹೆಸರು ಬಂದಿಲ್ಲ. ಇವಾಗ ನಾನು ಏನು ಮಾಡಬೇಕು, ಸೀಟ್ ಸಿಗುತ್ತಾ ಇಲ್ವಾ ಅಂತಕ್ಕಂಥ ಒಂದು ಆತಂಕದಲ್ಲಿ ಇರ್ತಿರಲ್ಲ. ಸೊ ಈ ಬಾರಿ ಕಟ್ ಆಫ್ಗಳು ಅಂತಕ್ಕಂಥದ್ದು ಸೆಕೆಂಡ್ ರೌಂಡ್ಗೆ ಏನು ಬಿಟ್ಟಿಲ್ಲ ಅವರು, ಬಟ್ ಆದರೆ ಸ್ವಲ್ಪ ಸಮಸ್ಯೆಗಳಾಗ್ತಿರೋದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಏನಕ್ಕೆ ಅಂದರೆ ಆಲ್ಮೋಸ್ಟ್ 78-79% ಇರುವಂಥ ಅಭ್ಯರ್ಥಿಗಳು ಕೂಡ ಸೀಟ್ ಅಲಾಟ್ ಆಗಿಲ್ಲ ಕೆಲವರಿಗೆ, ಅಂದರೆ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಕೆಲವರು ಹೇಳ್ತಿದ್ದಾರೆ. ನಮಗೂ ಕೂಡ ಈ ಬಾರಿ ಸ್ವಲ್ಪ ಯಾವ ಥರ ಆಗ್ತಿದೆ, ಮತ್ತೆ ಇನ್ನೊಂದು ಕೆಲವರು ಕೇಳ್ತೀರಾ ಕಟ್ ಆಫ್ ಏರಿಕೆ ಆಗ್ತಿದೆಯಾ ಅಂತ ನಾವು ಕೇಳ್ತೀರಾ. ಏರಿಕೆ ಅಂತೂ ಆಗೋದಿಲ್ಲ, ಕಳೆದ 2 ವರ್ಷದ ಬೇಸ್ ಮೇಲೆ ನಾವು ಕೂಡ ನೋಡಿದ್ವಿ. ಬಟ್ ಸದ್ಯಕ್ಕೆ ಏನಾಗ್ತಿದೆ ಈ ವರ್ಷ ಅಂತಕ್ಕಂಥ ಸ್ವಲ್ಪ ಡೌಟಲ್ಲಿ ಇರುವಂತಾಗಿರುತ್ತೆ. ಬಟ್ ಆದರೆ ವೆಯ್ಟ್ ಮಾಡಿ ನೋಡಿ, ಸಿಗುತ್ತೆ. ಅಂದರೆ 3rd ರೌಂಡ್, 4th ರೌಂಡ್, 5th ರೌಂಡ್ ಮಾಡ್ತೀವಿ ಅಂತ ಕೂಡ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅದ್ರ ಎಲ್ಲರಿಗೂ ಅವಕಾಶ ಇರೋದಿಲ್ಲ. ಯಾರ್ಯಾರ ಹೆಸರು ಬಂದಿದೆಯಲ್ಲ ನೀವೆಲ್ಲ ನೆಕ್ಸ್ಟ್ ರೌಂಡ್ ಎಲಿಜಿಬಲ್ ಇರ್ತೀರಾ, ಆಲ್ಮೋಸ್ಟ್ ಎಲಿಜಿಬಲ್ ಇರ್ತೀರಾ ಕಾಮನ್ ಆಗಿ. ಸೊ ಎಕ್ಸ್ಪೆಕ್ಟ್ ಮಾಡಿ, ಅಂದ್ರೆ ನೆಕ್ಸ್ಟ್ ರೌಂಡ್, 3rd ರೌಂಡ್, 4th ರೌಂಡ್, 5th ರೌಂಡ್ ತನಕ ಕಾದು ನೋಡ್ಬೋದಾಗಿರ್ತಿಲ್ಲ. ನನಗೆ ಸಮಸ್ಯೆ ಇಲ್ಲಪ್ಪ, ನಾನು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ತೀನಿ ಅಂದ್ರೆ ನೀವು ಬೇಗನೆ ನಿರ್ಧಾರ ತಗೋಬೋದಾಗಿರುತ್ತೆ. ಸೊ ಯಾಕಂದ್ರೆ ಅಭ್ಯರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಸೀಟ್ಗಳು ಕ್ಲೋಸ್ ಆಗ್ಬೋದಾಗಿರುತ್ತೆ. ಯಾಕಂದ್ರೆ ನಿಮಗೆ ಸಮಸ್ಯೆ ನಡ ನಾನು ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ತೀನಿ ಅಂತ ಹೋಗ್ಬೋದು, ಇಲ್ಲ ಅಂತಂದ್ರೆ ನೀವು ಗೌರ್ಮೆಂಟ್ ಸೀಟ್ಗೆ ಕಾಯ್ತೀನಿ ಅಂದ್ರೆ ಸಿಗ್ಬೋದಾಗಿರುತ್ತೆ. ಒಂದು ಎಷ್ಟು ಪರ್ಸೆಂಟ್ ಅವರು ಸಿಗ್ಬೋದು, ಏನು ಎತ್ತ ಹಾಗೆ ಅಂತ ತಕ್ಕತ್ತಿಲ್ಲ. ಇದ್ರ ಬಗ್ಗೆ ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಿರುತ್ತೆ ಅಭ್ಯರ್ಥಿಗಳಿಗೆ. ಜಸ್ಟ್ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಕ್ಯಾಟಗರಿ ರಿಸರ್ವೇಷನ್ ಆಗಿರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು, ಎಲ್ಲನೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ರ್ಯಾಂಡಮ್ ಆಗಿ ವಿದ್ಯಾರ್ಥಿಗಳಿಗೆ ಇಂತಿಷ್ಟ ಪರ್ಸೆಂಟ್ ಇದ್ದವರು ಸಿಕ್ಬಿಡುತ್ತೆ ಇಷ್ಟು ರೌಂಡಲ್ಲಿ ಹಾಗೆ ಅಂತ ಹೇಳಿಕ್ ಬರೋದಿಲ್ಲ. ಆ ಕಾರಣಕ್ಕೆ ಹೆಚ್ಚುವರಿ ಗೈಡೆನ್ಸ್ ಬೇಕು ಅಂತ ಇನ್ಸ್ಟಾಲ್ ಮುಖಾಂತರ ಸಂಪರ್ಕ ಮಾಡಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ, ಇದೀಗ ಅಭ್ಯರ್ಥಿಗಳಿಗೆ ಯಾರಿಗೆ ಕೊನೆ ಅವಕಾಶ ಇರುತ್ತೆ ಏನ್ ಎಲ್ಲ ಕಂಪ್ಲೀಟ್ ಮಾಹಿತಿ ಒಂದೇ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಕೂಡ ಹೆಚ್ಚುವರಿ ಮಾಹಿತಿ ಸಿಗ್ತಾ ಇರುತ್ತೆ. ಟೆಲಿಗ್ರಾಮ್ ಚಾನಲ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೋಬಹುದಾಗಿರುತ್ತೆ. ಆಲ್ ದಿ ಬೆಸ್ಟ್.